ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಶೇಂಗಾ ಚಿಕ್ಕಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕಪ್ಪಲ್ಲಿ 1 ಕಪ್ಪು ಶೇಂಗಾ ತಗೊಳ್ಳಿ, ಹುರಿದಿರೋ ಶೇಂಗಾ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಬೆಲ್ಲ ತಗೊಳ್ಳಿ, ಬೆಲ್ಲವನ್ನು ಕುಟ್ಟಿಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ. ಈಗ ಇದಕ್ಕೆ ಬಾಣಲೆ ಇಟ್ಕೊಳ್ಳಿ, ಗ್ಯಾಸ್ ಮೇಲೆ ಇಟ್ಕೊಂಡು ಬೆಲ್ಲ ಹಾಕಿ ಈ ಕಪ್ಪಿಂದ ಒಂದು ಅರ್ಧ ಕಪ್ಪು ನೀರು ಹಾಕಿ ಇದನ್ನು ಚೆನ್ನಾಗಿ ಪಾಕ ಬರೋ ಥರ ಕುದಿಸ್ಕೊಳ್ಳಿ. ಪಾಕ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಶೇಂಗಾ ಚಿಕ್ಕಿ ರೆಡಿ ಆಗುತ್ತೆ. ನೋಡಿ, ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಅದೇನು ತಳ ಹಿಡಿಯೋಲ್ಲ ಅದು. ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ. ಪಾಕ ಯಾವ ರೀತಿ ತೆಗಿಯೋದು ಅಂತ ನಾನು ಹೇಳ್ಕೊಡ್ತೀನಿ. ಇದು ಮಕ್ಕಳಿಗೆ ತುಂಬಾ ಇಷ್ಟ. ಈ ಚಳಿಗಾಲದಲ್ಲಂತೂ ಇದನ್ನು ಕೊಟ್ಟರೆ ಸುಮ್ಮನೆ ತಿಂತಾ ಇರ್ತಾರೆ ಮಕ್ಕಳು. ಇದು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಶೇಂಗಾ ಚಿಕ್ಕಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಈ ಹದದಲ್ಲಿ ಮಾಡಿದರೆ ಭಾಳ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ತುಂಬ ನೀರು ಹಾಕೋದೇನು ಬೇಕಾಗಿಲ್ಲ. ಸ್ವಲ್ಪ ಥಂಡಿ ಇರುವಾಗ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರ್ತದೆ. ಆವಾಗ ಇದನ್ನ ಕೊಟ್ಬಿಟ್ರೆ ಮಕ್ಕಳಂತೂ ತುಂಬ ಚೆನ್ನಾಗಿ ಭಾಳ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಇದನ್ನ ಭಾಳ ಜನ. ಇದು ಈ ಥರ ಕುದಿತಾ ಇರಬೇಕು. ಕೆಲವೊಬ್ಬರಿಗೆ ಪಾಕ ತೆಗಿಯೋಕ್ಕೆ ಬರಲ್ಲ, ಅದು ಪಾಕ ತೆಗಿಯೋಕ್ಕೆ ಬರಲ್ಲಲ್ಲ, ಹಂಗಾಗಿ ಕೆಲವೊಬ್ಬರಿಗೆ ಶೇಂಗಾ ಚಿಕ್ಕಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅದು ಈ ಥರ ಕುದಿಬೇಕಿದು. ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ ನೀವು. ನಾನು ಹೇಳಿದ ಥರ ಈ ಥರ ಮಾಡಿದರೆ ಭಾಳ ಚೆನ್ನಾಗಿ ಬರುತ್ತೆ ಶೇಂಗಾ ಚಿಕ್ಕಿ. ಪಾಕ ಕರೆಕ್ಟಾಗಿ ಬರಬೇಕು. ಈಗ ಒಂದು ಸಣ್ಣ ಪ್ಲೇಟಲ್ಲಿ ನೀರು ಹಾಕ್ಕೊಳ್ಳಿ. ಅದಕ್ಕೆ 1-2 ಹನಿ ಈ ಥರ ಹಾಕ್ಕೊಂಡು ಅದು ದುಂಡಾಗಿ ಬರಬೇಕು ಅದು ಪಾಕ. ನೋಡಿ, ಇದೇನೋ ಬಂದಿಲ್ಲ ಇದು. ನೋಡಿ, ಈ ಥರ ಆಗಬಾರ್ದು. ಇದು ದುಂಡಾಗಿ ಬರಬೇಕು ಪಾಕ. ಇನ್ನೊಂದು ಸಾರಿ ನೋಡಿ, ಇವಾಗ ಕುದ್ದಿದೆ. ಇನ್ನೊಂದು ಸಾರಿ ಚೆಕ್ ಮಾಡೋಣ. ಅದಷ್ಟಕ್ಕೆ ಅದೇ ದುಂಡಾಗಿ ಈ ಥರ ಉಂಡೆ ಥರ ಆಗಬೇಕು ಇದು. ನೋಡಿ, ಮುಟ್ಟಿದರೆ ನೋಡಿ ಈ ಥರ ಸೌಂಡ್ ಬರಬೇಕಿದು. ಈಗ ಬಂದಿದೆ ಪಾಕ. ಈಗ ಶೇಂಗಾ ಬೀಜ ಹುರಿದಿಟ್ಕೊಂಡಿರೋವು ಈ ಥರ ಹಾಕಬೇಕು. ಹಾಕಿ ನೀವೊಂದು ಪೇಪರ್ ಆದರೂ ಇಟ್ಕೊಳ್ಳಿ, ಇಲ್ಲ ಪ್ಲಾಸ್ಟಿಕ್ ಪೇಪರ್ ಆದರೂ ಮಾಡ್ಬೋದು, ಇಲ್ಲ ಯೂಸ್ ಆ್ಯಂಡ್ ಥ್ರೋ ಊಟದ ತಟ್ಟೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ನಾನು. ಪ್ಲಾಸ್ಟಿಕ್ಕಲ್ಲಿ ಹಾಕೋದ್ರಿಂದ ಅಂಟಲ್ಲ ಇದು. ಗ್ಯಾಸ್ ಆಫ್ ಮಾಡಿಬಿಡಿ. ಆಫ್ ಮಾಡಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಪ್ಲೇಟಿಗೆ. ನೋಡಿ, ಈಗ ಇಟ್ಕೊಂಡಿದ್ದೀವಿ. ಪ್ಲಾಸ್ಟಿಕ್ ಈ ಥರ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಅದು ಅಂಟಲ್ಲ ಅದು ಕೆಳಗಡೆ. ನೋಡಿ, ಈ ಥರ ಹಾಕ್ತಾಯಿದ್ದೀವಿ. ಈಗ ಹಾಕಿ ಇದೊಂದು ಅರ್ಧ ಗಂಟೆ ಹಾಗೆ ಬಿಡಬೇಕಿದು ಗಾಳೀಲಿ. ಯಾವುದೇ ಫ್ರಿಜ್ಜಲ್ಲಿ ಎಲ್ಲ ಇಡೋಕ್ಕೆ ಹೋಗಬೇಡಿ. ಅರ್ಧ ಗಂಟೆ ಆದ ತಕ್ಷಣ ಅದೇ ಗಟ್ಟಿಯಾಗಿಬಿಡುತ್ತೆ ಇದು. ಈಗ ಸ್ವಲ್ಪ ಈ ಥರ ಕೊಯ್ದಿಟ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದು ಇನ್ನೂ ಗಟ್ಟಿ ಆಗಬೇಕಿದು. ಇನ್ನೂ ಒಂದು ಅರ್ಧ ಗಂಟೆ ಬಿಡಬೇಕು. ನೋಡಿ, ಕೆಳಗಡೆ ಎಲ್ಲ ಅಂಟೇ ಇಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಇದು. ಆರ್ದಂಗೆ ಚೆನ್ನಾಗಿ ಬರುತ್ತೆ ಇದು. ತಣ್ಣಗಾದಂಗೆ ಭಾಳ ಚೆನ್ನಾಗಿ ಬರುತ್ತೆ. ತಿನ್ನೋಕೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ನಮ್ಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ಈ ಥರ ಅಂಟಲ್ಲ ಇದು. ಪ್ಲಾಸ್ಟಿಕ್ಕಲ್ಲಿ ಹಾಕಬೇಕು ಇದನ್ನ. ಇದನ್ನು ಫುಲ್ ಆರಬೇಕು ಇದು. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಫುಲ್ ಗಟ್ಟಿ ಆದಮೇಲೆ ಕಟ್ ಮಾಡೋಕ್ಕೆ ಹೋದರೆ ಅದು ಬರೋದೇ ಇಲ್ಲ, ಭಾಳ ಇದಾಗುತ್ತೆ. ಇವಾಗಲೂ ಸ್ವಲ್ಪ ಬಿಸಿ ಇದ್ದಾಗಲೇ ಸ್ವಲ್ಪ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಒಂಚೂರು ಶೇಪು ಎಲ್ಲ ಭಾಳ ಚೆನ್ನಾಗಿ ಬಂದಿದೆ. ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ.
ನೋಡಿ ಇವಾಗ ನೀವು ಈ ಥರ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.